ಹಲೋ ಫ್ರೆಂಡ್ಸ್, ಈಗ ಮಾವಿನ ಹಣ್ಣಿನ ಸೀಸನ್ನು. ಹಾಗಾಗಿ ನಾವು ಮಾವಿನ ಹಣ್ಣಿನಿಂದ ಏನೇನು ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಮಾಡಿಕೊಳ್ಬೋದು. ನಾನು ಈ ದಿನ ಮಾವಿನ ಹಣ್ಣಿನ ಹೋಳಿಗೆ ಮಾಡ್ತಾಯಿದ್ದೀನಿ, ಅಂದರೆ ಮ್ಯಾಂಗೋ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಈ ರೀತಿ ನಾನು ನೆಕ್ಸ್ಟ್ ಮಾಡೋಣ. ಈಗ ಮೊದಲಿಗೆ ನಾನೀಗ ಹಣ್ಣು ತೊಗೊಂಡಿದ್ದೀನಿ. ಚೆನ್ನಾಗಿ ಮೆತ್ತಗಾಗಿರೋವಂಥ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮೆತ್ತಗಾಗಿರ್ಬೇಕು ಅಂದ್ರೇ ಹೋಳಿಗೆ ಚೆನ್ನಾಗಾಗುತ್ತೆ. ಹಣ್ಣು ಭಾಳ ಚೆನ್ನಾಗಿ ಹಣ್ಣಾಗಿರ್ಬೇಕು. ಅದು ತಿರುಳು ಅಂತೀವಲ್ಲ, ಅದರೊಳಗಿಂದು ತಿರುಳನ್ನ ತೆಗೆದಿಟ್ಕೊಂಡಿದ್ದೀನಿ ನೋಡಿ. 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಅದು ತಿರುಳನ್ನ ತೆಗೆದಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಬಿಕೊಳ್ಳೋಣ. ನೆಕ್ಸ್ಟ್ ನಾನು ಸೇಮ್ ಅಳತೆ ಮಾಡಿ ತೊಗೊತಾ ಇದ್ದೀನಿ. ಎಲ್ಲ ಅಳತೆ ಮಾಡಿ ಹಾಕಿ ಮಾಡೋದ್ರಿಂದ ಈ ಒಂದು ಒಬ್ಬಟ್ಟು ಚೆನ್ನಾಗಾಗುತ್ತೆ ನೋಡಿ. 1 ಕಪ್ಪು ತಿರುಳು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅರ್ಧ ಕಪ್ಪು ಎಲ್ಲ ಅಳತೆ ಮಾಡಿ ಹಾಕ್ಕೊಳ್ಳಿ. ನೀವು ಕೂಡ ಅಳತೆ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ನಾನು ರುಬ್ಬಿಕೊಂಡಿದ್ದೀನಿ ನೋಡಿ, ಈ ಥರ. ಈಗ ಇದು ಮಾವಿನ ಹಣ್ಣಿಂದು ಇದು ರೆಡಿಯಾಗಿದೆ. ನೆಕ್ಸ್ಟ್ ಕಣಕ ರೆಡಿ ಮಾಡಿಕೊಳ್ಳೋಣ. 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಗೋಧಿ ಹಿಟ್ಟು ತೊಗೋಬೋದು, ಇಲ್ಲ ಮೈದಾ ಅರ್ಧ ಗೋಧಿ ಅರ್ಧ ಎರಡು ಹಾಕ್ಕೊಳ್ಬೋದು. ಆ ರೀತಿ ಕೂಡ ಮಾಡ್ಕೊಳ್ಬೋದು. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ನಾವೇನು ಮಾವಿನ ಹಣ್ಣಿನ ತಿರುಳು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, 1 ಕಪ್ಪಷ್ಟು ತೊಗೊಂಡಿದ್ದೀನಿ ನೋಡಿ. ನಾನೀಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಒಂದು ಕಣಕನ ರೆಡಿ ಮಾಡಿಕೊಳ್ಳೋಣ. 1/4 ಕಪ್ಪಷ್ಟು ಹೋಗುತ್ತೆ ಇದಕ್ಕೆ. 1/4 ಕಪ್ಪಷ್ಟು ಈ ಒಂದು ಮಾವಿನ ಹಣ್ಣಿನ ತಿರುಳು ಹೋಗುತ್ತೆ. ಚೆನ್ನಾಗಿ ನಾದಿಕೊಳ್ಳೋಣ. ತೀರ ಗಟ್ಟಿಗಲ್ಲ, ತೀರ ಮೆತ್ತಗಲ್ಲ, ಆ ರೀತಿ ನಾವು ನಾದಿಕೊಳ್ಬೇಕಾಗುತ್ತೆ. ಈ ಒಂದು ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು. ಈಗ ಇದು ನೋಡಿ, ಈ ರೀತಿ ನಾನು ಇವಾಗ ರೆಡಿ ಮಾಡಿಕೊಂಡಿದ್ದೀನಿ. ಚೆನ್ನಾಗೀಗ ನಾದಿಕೊಂಡ್ರೆ 1 2ರಿಂದ 3 ನಿಮಿಷ ನಾದಿಕೊಂಡ್ರೆ ಚೆನ್ನಾಗಿದು ಹಿಟ್ಟು ರೆಡಿ ಆಗುತ್ತೆ. ಸ್ವಲ್ಪ ಹೊತ್ತು ಈ ರೀತಿ ನಾದಿಕೊಳ್ಳೋಣ. ಈ ಒಂದು ಕಣಕ ರೆಡಿಯಾಗಿದೆ ನೋಡಿ, ಈ ರೀತಿ. ಈಗ ಇದು ರೆಡಿಯಾಗಿದೆ. ಒಂದು ಬೌಲ್ ಈ ಥರ ಕವರ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಳ್ಳೋಣ. ನೆನೆಯೋದಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಹೂರಣ ರೆಡಿ ಮಾಡಿಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲಿ ಮಾಡಿರುವಂಥ ತುಪ್ಪ ತುಂಬಾ ಚೆನ್ನಾಗಾಗಿದೆ. ಈಗ 2 ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಲ್ಲ. ಈಗ ಅದೇ ಒಂದು ಕಪ್ಪಲ್ಲಿಂದ 1 ಕಪ್ಪು ಬಿಳಿ ಉಪ್ಪಿಟ್ಟು ರವೆ ಅಂತೀವಲ್ಲ, ವೈಟ್ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ. ಗಮ್ಮಂತ ವಾಸನೆ ಬರೋವರೆಗೆ ನಾವು ಹುರ್ಕೊಳ್ಬೇಕು. ಹೇಗೆಂದರೆ ಈಗ ನೀವು ಕೇಸರಿ ಬಾತು ಮಾಡ್ತೀರಲ್ಲ, ಆ ಟೈಮ್ನಲ್ಲಿ ಹುರ್ಕೊಳ್ತೀರಲ್ಲ, ಅದೇ ರೀತಿ ನಾವು ಹುರ್ಕೊಳ್ಬೇಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಉರಿಯೋ ಟೈಮ್ನಲ್ಲಿ ಗೊತ್ತಾಗುತ್ತೆ. ಇದು ಅಗಳ ಸ್ಮೆಲ್ ಬರ್ತಾ ಇರುತ್ತಲ್ಲ, ಆ ಟೈಮ್ ಅಲ್ಲಿವರೆಗೆ ನಾವು ಹುರ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಈ ಚೆನ್ನಾಗೀಗ ನನಗೆ ಸ್ಮೆಲ್ ಬರ್ತಾ ಇದೆ. ಈಗ ಇದು ರೋಸ್ಟ್ ಆಗಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇದೆ. ಈಗ ಆಗಿದೆ ಇದು ನೋಡಿ, ಚೆನ್ನಾಗಿದು ಹುರ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ನಾವು ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿದು ಹೋಳಿಗೆ ರುಚಿ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಏನು ಮಾವಿನ ಹಣ್ಣಿನ ತಿರುಳು ಇದೆಯಲ್ಲ, ಅದೇ ಈಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿದು ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಹಾಕ್ಯಂತ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ. 1/4 ಕಪ್ಪಷ್ಟು ನಾನು ಈ ಒಂದು ಮಾವಿನ ತಿರುಳು ಹಾಕ್ಕೊಂಡಿದ್ದೀನಿ. ಅಲ್ಲಿ 3/4 ಕಪ್ಪಷ್ಟು ನಾವು ಹಿಟ್ಟಿಗೆ ಕಲಿಸ್ಕೊಂಡಿದ್ದೀನಿ. ಈಗ ಇನ್ನು ಉಳಿದಿರೋಂಥದ್ದು 1/4 ಕಪ್ಪಷ್ಟು ನಾನು ಮತ್ತು ಇನ್ಮೇಲೆ ಇರೋಂಥ 1/4 ಕಪ್ಪು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ರವೆ ಚೆನ್ನಾಗೀಗ ಬೆಂದಿದೆ ನೋಡಿ. ಆ ಒಂದು ಮಾವಿನ ಹಣ್ಣಿನ ತಿರುಳಿನಲ್ಲಿ ಚೆನ್ನಾಗೀಗ ಬೆಂದಿದೆ, ಮೆತ್ತಗಾಗಿದೆ, ಸಾಫ್ಟ್ ಆಗಿದೆ. ಈಗ ಇಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ನೀವು ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಅರ್ಧ ಕಪ್ಪಷ್ಟು. ಇಲ್ಲಾಂದರೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ 1 ಕಪ್ ಹಾಕ್ಕೊಳ್ಬೋದು. ನಾನು ಸ್ವೀಟ್ ಕಡಿಮೆ ಬೇಕಂತ ನಾನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಾಂದರೆ 1 ಕಪ್ ಹಾಕ್ಕೊಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಈಗ ಈ ಒಂದು ಹೂರಣ ರೆಡಿ ಆಗಿದೆ ನೋಡಿ. ಒಂದೇ ಕಡೆ ಬರ್ತಾ ಇದೆ ಈಗ ಚೆನ್ನಾಗೀಗ ಸಾಫ್ಟ್. ಈಗ ನಿಮ್ಮ ಕೈಲೇ ಮುಟ್ಟಿದರೆ ತುಂಬಾ ಸಾಫ್ಟ್. ಈ ಬೇಳೆ ಹೂರಣ ಹೇಗಿರುತ್ತೆ ಅದೇ ರೀತಿ ಆಗಿದೆ. ಈಗ ಇದು ರೆಡಿ ಆಗಿದೆ. ಒಂದು ಸೈಡ್ ಈಗ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿದು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಒಂದು ಸ್ವಲ್ಪ ಪಾತ್ರೆಗೆ ತುಪ್ಪ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಹಾಕ್ಕೊಳ್ತಾಯಿದ್ದೀನಿ. ತೀರಾ ಬಿಸಿ ಏನು ಇರಬಾರ್ದು, ಸ್ವಲ್ಪ ಪೂರ್ತಿ ತಣ್ಣಗಾಗೋದಕ್ಕೂ ಬಿಡಬಾರ್ದು. ಸ್ವಲ್ಪ ಬಿಸಿ ಇದ್ದಾಗನೇ ಚೆನ್ನಾಗಿದ್ದು ನಾದಿಕೊಳ್ಳೋಣ. ನೋಡಿ ನಮ್ಮ ಕೈಗೆ ಗೊತ್ತಾಗುತ್ತೆ ಸಾಫ್ಟಾಗಿ ಆಗಿದೆ ಈ ಒಂದು ಹೂರಣ. ಹೇಗೆ ಬೇಳೆ ಹೂರಣ ಹೇಗಿರುತ್ತೆ ಅದೇ ರೀತಿ ಆಗಿದೆ ನೋಡಿ. ಈ ರೀತಿ ನಾವು ಈ ಒಂದು ಮಾವಿನ ಹಣ್ಣಿನ ಹೋಳಿಗೆ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದೊಂಥರ ರುಚಿ ಚೆನ್ನಾಗಿರುತ್ತೆ. ಹೂರಣ ರೆಡಿಯಾಗಿದೆ. ನೆಕ್ಸ್ಟ್ ಈಗ ನಾವು ಏನು ಹಿಟ್ಟು ನೆನೆಸೋದಕ್ಕೆ ಇಟ್ಕೊಂಡಿದ್ದೀವಲ್ಲ ಅದು ನೋಡೋಣ. ಇದು ಕೂಡ ಚೆನ್ನಾಗೀಗ ನೆಂದಿದೆ. ಸ್ವಲ್ಪ ಹೊತ್ತು ನಾದಿಕೊಳ್ಳೋಣ. ಮತ್ತು ನಾನು ತೋರಿಸೋದಕ್ಕಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ ಈ ಒಂದು ಮಾವಿನ ಹಣ್ಣಿನ ಹೋಳಿಗೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರಂತಲೇ ಹೇಳ್ಬೋದು. ನಿಮ್ಗೆ ಯಾವ ಒಂದು ಸೈಜ್ನಲ್ಲಿ ಬೇಕೋ ಆ ಒಂದು ಸೈಜ್ನಲ್ಲಿ ಈ ಒಂದು ಉಂಡೆಗಳು ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡ್ತಾಯಿದ್ದೀನಿ. ಅದೇ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ಹಿಟ್ಟು ಹಾಕ್ಕೊಂಡು
ಈಗ ಇದು ಹೋಳಿಗೆನ ಮಾಡೋಣ ನೋಡಿ. ಮೊದಲು ಈ ಒಂದು ಫುಲ್ ಕವರ್ ಮಾಡಬೇಕಲ್ಲ, ಉಂಡೆ ಇಟ್ಟು ಮಧ್ಯದಲ್ಲಿ ಹೂರ್ಣ ಇಟ್ಟು ಮಾಡಿಕೊಳ್ಳೋದು ನೋಡೋಣ ಮೊದಲು. ನೋಡಿ ಒಂದು ಸ್ವಲ್ಪ ಕೈಲಿಂದನೇ ನಾನು ಈ ಒಂದು ಹಿಟ್ಟನ್ನ ಅಗಲ ಮಾಡಿಕೊಳ್ತಾ ಇದ್ದೀನಿ. ಅದಕ್ಕೆ ಹೂರ್ಣ ಸೇಮ್ ಅದೇ ಒಂದು ಹಿಟ್ಟು ಎಷ್ಟು ತೊಗೊಂಡಿದ್ವಿ ಅದೇ ಒಂದು ಸೈಜ್ನಲ್ಲಿ ಈ ಒಂದು ಹೂರ್ಣನ ನಾನು ತೊಗೊತಾ ಇದ್ದೀನಿ. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ತೊಗೊತಾ ಇದ್ದೀನಿ. ಈಗ ನೋಡಿ ಈಗ ಗೊತ್ತಾಗುತ್ತೆ ನಿಮಗೆ. ಈ ಒಂದು ಸೈಜ್ನಲ್ಲಿ ತಗೊಂಡು ಮಧ್ಯದಲ್ಲಿ ಈ ಥರ ಇಟ್ಕೊಂಡು ಫುಲ್ ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಹೂರ್ಣ ಹೊರಗಡೆ ಬರಬಾರ್ದು, ಆ ಥರ ಕವರ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಾವು ಬೇಯಿಸೋ ಟೈಮ್ನಲ್ಲಿ ಆ ಹೂರ್ಣ ಹೊರಗೆ ಬಂದರೆ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ಚೆನ್ನಾಗಿ ಇದು ಕವರ್ ಮಾಡ್ಕೊಳ್ಳೋಣ. ನೋಡಿ ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ. ಈ ಥರ ಫುಲ್ ಕವರ್ ಮಾಡ್ಕೊಳ್ಬೋದು. ನೀವು ಯಾರಿಗೆ ಏನು ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದೇ ಬೇಕಿಲ್ಲ. ಈ ರೀತಿ ಸಿಂಪಲ್ಲಾಗಿ ತುಂಬಾ ಈಸಿ ಅಂತಲೇ ಹೇಳ್ಬೋದು, ಮಾಡ್ಕೊಳ್ಬೋದು. ನೋಡಿ ಇನ್ನೊಂದು ಥರ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಈ ಕೈಯಲ್ಲಿ ಮಾಡ್ತಾರೆ, ಈ ರೀತಿ ಕೂಡ ನಾವು ಮಾಡ್ಕೊಳ್ಬೋದು. ಈ ಥರ ಇಟ್ಕೊಂಡು ಸುಮ್ಮನೆ ಹಿಂಗೆ ತಿರುಗಿಸ್ಕೊಳ್ಬೇಕಾಗುತ್ತೆ. ಈ ಥರ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ನೋಡಿ ಈ ಥರ ತಿರುಗಿಸ್ಕೊಂತ ಇದ್ದರೆ ಅದು ರೌಂಡಾಗಿ ಆಗುತ್ತೆ ನೋಡಿ. ಈ ರೀತಿ ಕೂಡ ನಾವು ಮೊದಲು ತೋರಿಸಿದ್ನಲ್ಲ ಅದು ಆ ಥರನೂ ಮಾಡ್ಕೊಳ್ಬೋದು. ಈ ಥರ ಕೈಯಲ್ಲಿಂದ ಕೂಡ ಮಾಡ್ಕೊಳ್ಬೋದು. ಏನಾದರೂ ಹಿಟ್ಟು ಜಾಸ್ತಿ ಆದರೆ ನೀವು ತೆಕ್ಕೊಳ್ಬೋದು. ಈ ರೀತಿ ಇದು ಕೂಡ ಮಾಡ್ಕೊಳ್ಬೋದು. ಈ ರೀತಿ ಕೂಡ ಮಾಡ್ಕೊಳ್ಬೋದು. ಇದು ಮಾಡಿದ ನಂತರ ನಾವು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಒಂದು ನಾವು ಕವರ್ ಮಾಡಿರ್ತೀವಲ್ಲ ಅದನ್ನು ಕೆಳಗಡೆ ಇಟ್ಕೊಂಡು ಈ ಥರ ಕೈಲಿಂದ ಮೊದಲಿಗೆ ಸ್ವಲ್ಪ ಕೈಲಿಂದ ಅಗಲ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಲತ್ತಪಿಡಿಯಿಂದ ಅಗಲ ಮಾಡ್ಕೊಳ್ಬಾರ್ದು. ಕೈ ಬೆರಳು ಇರುತ್ತಲ್ಲ, ಬೆರಳಿಂದ ಈ ಥರ ಅಗಲ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಈ ಥರ ಅಗಲ ಆದ ನಂತರ ನೆಕ್ಸ್ಟ್ ನಾನೀಗ ಒಂದು ಲತ್ತಪಿಡಿಯಿಂದ ಸ್ವಲ್ಪ ಅಗಲ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ತಳವು ಬೇಕೋ ಅಷ್ಟು ತಳವು ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇಲ್ಲ ನಮಗೆ ದಪ್ಪ ಬೇಕಂದ್ರೆ ದಪ್ಪ ಕೂಡ ಮಾಡ್ಕೊಳ್ಬೋದು. ಹಂಗೆ ಸೈಜ್ ಕೂಡ ಅಷ್ಟೇ, ನೀವು ಚಿಕ್ಕ ಮಾಡ್ಬೇಕಂದ್ರೆ ಚಿಕ್ಕ ಮಾಡ್ಕೊಳ್ಬೋದು. ಇಲ್ಲ ದೊಡ್ಡದು ಸೈಜ್ನಲ್ಲಿ ಬೇಕಂದ್ರೆ ದೊಡ್ಡ ಸೈಜ್ನಲ್ಲಿ ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ಈಸಿ, ಮಾಡೋದು ಕೂಡ ಈಸಿ, ಯಾರಾದರೂ ಮಾಡ್ಬೋದು. ಇದು ನೋಡಿ ಈ ಥರ ಮಾಡ್ಕೊಂಡು ಮಾವಿನ ಹಣ್ಣಿನ ಹೋಳಿಗೆ ತುಂಬಾ ರುಚಿಯಾಗಿರುತ್ತೆ. ಯಾಕಂದರೆ ನಾನು ತಿಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ತುಪ್ಪದ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ. ಬಿಸಿ ಇದ್ದಾಗಾದರೂ ತಿನ್ಬೋದು, ತಣ್ಣಗಾದರೂ ತಿನ್ಬೋದು. ಈ ಥರ ತಳವಾಗಿ ಮಾಡ್ಕೊಂಡಿದ್ದೀನಿ. ಈಗ ತವ ಬಿಸಿಯಾಗಿದೆ, ಚೆನ್ನಾಗಿ ಬಿಸಿಯಾಗಿದೆ. ಈಗ ಎರಡು ಕಡೆ ನಾವು ಬೇಯಿಸ್ಕೊಳ್ಳೋಣ, ಸುಟ್ಕೊಳ್ಳೋಣ. ಎರಡು ಬದಿಗೆ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಬಬಲ್ಸ್ ಬರ್ತಾ ಇದೆ ನೋಡಿ, ಉಬ್ಬಿಕೊಳ್ಳುತ್ತೆ. ತುಂಬಾ ಚೆನ್ನಾಗಿ ಒಂಥರ ಪೂರಿ ಥರ ಉಬ್ಬಿಕೊಳ್ಳುತ್ತೆ. ಇದು ಸ್ವಲ್ಪ ತುಪ್ಪ ಅಥವಾ ನೀವು ಎಣ್ಣೆ ಯಾವುದಾದ್ರೂ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ನೋಡಿ ಪೂರಿ ಥರ ಆಗಿದೆ ನೋಡಿ. ಈ ಥರ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಾನು. ತುಪ್ಪ ಹಾಕ್ಕೊಂಡು ಚೆನ್ನಾಗೀಗ ಸಾಫ್ಟಾಗಿರುವಂಥ ಮಾವಿನ ಹಣ್ಣಿನ ಹೋಳಿಗೆ ರೆಡಿಯಾಗಿದೆ ನೋಡಿ. ಈ ರೀತಿ ಎರಡು ಬದಿಗೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇನ್ನು ಉಳಿದಿರೋಂಥ ಒಂದು ಕಪ್ಪಿಗೆ ನಮಗೆ 10 ಮಾವಿನ ಹಣ್ಣಿನ ಹೋಳಿಗೆ ಮಾಡ್ಕೊಳ್ಬೋದು. ಮ್ಯಾಂಗೋ ಒಬ್ಬಟ್ಟು ಒಂದು ಕಪ್ ರವೆಗೆ 10 ಹೋಳಿಗೆ ಮಾಡ್ಕೊಳ್ಬೋದು ನೋಡಿ. ಇದೇ ರೀತಿ ನೀವು ಉಳಿದಿರೋಂಥ ಮಾಡ್ಕೊಳ್ಳೋಣ. ಬಿಸಿ ಇದ್ದಾಗ ತುಪ್ಪದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಒಂದು ರೆಸಿಪಿ ಮ್ಯಾಂಗೋ ಒಬ್ಬಟ್ಟಿನ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ. ಹಾಗೆ ನನ್ನ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೆ ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.